ಹಲೋ ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕುಮಾರ್. ಪ್ರೀತಿಯ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಫಸ್ಟ್ PUC ಫಿಸಿಕ್ಸ್ನ ಲಾಸ್ ಆಫ್ ಮೋಷನ್ ಚಾಪ್ಟರ್ನಲ್ಲಿ ಒಂದು ಡೆರಿವೇಶನ್ ಇದೆ. ಅಂದರೆ ಎಫ್ ಇಸ್ ಇಕ್ವಲ್ ಟು ಎಮ್ ಎ ಬೈ ಯೂಸಿಂಗ್ ಸೆಕೆಂಡ್ ಲಾ ಆಫ್ ಮೋಷನ್ ಯೂಸ್ ಮಾಡಿಕೊಂಡು ಅದನ್ನ ಡೆರಿವ್ ಮಾಡಬೇಕು. ಓಕೆನಾ? ಸೊ ಈ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಯೂಸ್ ಮಾಡಿಕೊಂಡು ಎಫ್ ಇಸ್ ಇಕ್ವಲ್ ಟು ಎಮ್ ಅಂದರೆ ಫೋರ್ಸ್ ಇಸ್ ಇಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್ ಅಂತ ಪ್ರೂವ್ ಮಾಡಬೇಕು. ಹಾಗಾದ್ರೆ ಬನ್ನಿ ಡೆರಿವೇಶನ್ ಮಾಡೋಣ. ಫೈನ್. ಸೊ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಲಾ ಏನ್ ಹೇಳುತ್ತೆ ಅಂದ್ರೆ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಅಪ್ಲೈಡ್ ಫೋರ್ಸ್ ಅಂತ ಹೇಳುತ್ತೆ. ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಅಪ್ಲೈಡ್ ಫೋರ್ಸ್ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಸೆಕೆಂಡ್ ಲಾ. ಈ ಸೆಕೆಂಡ್ ಲಾ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಡೆಲ್ಟಾ ಪಿ ಅಂತ ತಗೊಳ್ಳೋಣ ಇಸ್ directly proportional to applied force. Okay, so in delta anta tagondre by t, rate of change of momentum directly proportional to force anta ಹೇಳುತ್ತೆ. ಯಾವುದು? ಅಕಾರ್ಡಿಂಗ್ ಟು ಸೆಕೆಂಡ್ ಲಾ ಆಫ್ ಮೋಷನ್. ಓಕೆ, ಸೊ ನಾವು ಇಲ್ಲಿ ಏನು ಪ್ರೂವ್ ಮಾಡಬೇಕು? ವಿ ಹ್ಯಾವ್ ಟು ಪ್ರೂವ್ ಎಫ್ ಇಸ್ ಈಕ್ವಲ್ ಟು ಎಮ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಹಿಯರ್ ಟೂ ಟೈಪ್ಸ್ ಹೇಳ್ಕೊಡ್ತೀನಿ. ಯಾವ ಥರ? ಒಂದು ವೆರಿ ಸಿಂಪಲ್ ವೇ, ಇನ್ನೊಂದು ಬೈ ಯೂಸಿಂಗ್ ಮ್ಯಾಥಮೆಟಿಕಲ್ ವೇ, ಅಂದರೆ ಬೈ ಯೂಸಿಂಗ್ ಡಿಫ್ರೆನ್ಷಿಯೇಷನ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದು ಹೇಗೆ ಅಂತ ಇಲ್ಲಿ ಡಿರೈವ್ ಮಾಡ್ತೀವಿ. ಓಕೆ, ದಿಸ್ ಇಸ್ ಫಾರ್ ವೆರಿ ಸಿಂಪಲ್, ದಿಸ್ ಇಸ್ ಫಾರ್ ಮ್ಯಾಥಮೆಟಿಕಲ್ ಡಿಫ್ರೆನ್ಷಿಯೇಷನ್. ಅರ್ಥ ಆಗ್ತಿದ್ಯಾ? ಫೈನ್. ಸೊ ಫಸ್ಟ್ ಒನ್ ನಮ್ಗೆ ಆಗಲೇ ಹೇಳ್ದೆ ಏನಂತ, ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ಸ್ ಅಂತ ಹೇಳ್ದೆ. ಓಕೆನಾ? ಟಿ ತಗೊಳ್ಳೋಣ ಬೇಕಾ. ಸೊ ಏನು ಮೊಮೆಂಟಮ್ ಅಂದ್ರೇನು? ಮೊಮೆಂಟಮ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ ಈಸ್ ಈಕ್ವಲ್ ಟು ಎಮ್ ವಿ ಅಂತ ಗೊತ್ತಿರಬೇಕು. ದಿಸ್ ಇಸ್ ದ ಫಾರ್ಮುಲಾ. ಯಾವುದು? ಮೊಮೆಂಟಮ್ಗೆ ಮೊಮೆಂಟಮ್ ಇಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ ಅಂತ ತಗೊಳ್ಳೋಣ. ಇದನ್ನು ತಗೊಳ್ಳೋಣ. ಓಕೆ, ಸೆಕೆಂಡ್ ಏನು ಹೇಳುತ್ತೆ? ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ಸ್ ಅಂತ ಹೇಳುತ್ತೆ. ಸೊ ಫೋರ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚೇಂಜ್ ಇನ್ ಮೊಮೆಂಟಮ್. ಚೇಂಜ್ ಇನ್ ಮೊಮೆಂಟಮ್ ಅಂದ್ರೇನು? ಫಾರ್ಮುಲಾ ಗೊತ್ತಲ್ವಲ್ಲಿ. ಚೇಂಜ್ ಇನ್ ಮೊಮೆಂಟಮ್ ಅಂತ ತಗೊಳ್ಳೋಣ ನಾವು. ಪಿ ಬದಲು ಓಕೆ ಪಿ ತಗೊಳ್ಳೋಣ ಅಂದ್ಕೊಳ್ಳಿ, ಪಿ ಬೈ ಟಿ ತಗೊಳ್ಳೋಣ. ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ ಪಿ ಇಸ್ ಈಕ್ವಲ್ ಟು ಎಮ್ ವಿ ಮೈನಸ್ ಎಮ್ ಯು ಹೀಗೆ ಬರ್ಕೋಬೋದು. ಅರ್ಥ ಆಗ್ತಿದೆಯಾ? ಪಿ ಇಸ್ ಈಕ್ವಲ್ ಟು ಎಮ್ ವಿನ ಇಲ್ಲಿ ಒಂದಿದೆ, ಬಟ್ ನಮಗೆ ಫೈನಲ್ ಮತ್ತು ಇನಿಷಿಯಲ್ ಡಿಫ್ರೆನ್ಸ್ ತಗೊಂಡು ನಮಗೆ ಚೇಂಜ್ ಇನ್ ಮೊಮೆಂಟಮ್ ಸಿಗುತ್ತೆ. ಸೊ ಎಫ್ directly proportional to mv minus mu by t. f is equal to ಈ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆಯಲ್ಲ ಅದೇನಾಗುತ್ತೆ? ಕೆ ಆಗುತ್ತೆ. ದಟ್ ಇಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಓಕೆ, ಕೆ ಎಮ್ ವಿ ಮೈನಸ್ ಎಮ್ ಯು ಬೈ ಟಿ. ಓಕೆ, ಈಗ ಇದನ್ನ ಸಪ್ರೇಟ್ ಮಾಡಿಕೊಂಡ್ರೆ ಅರ್ಥ ಆಗ್ತಿದ್ಯಾ? ಎಫ್ ಇಸ್ ಈಕ್ವಲ್ ಟು ಕೆ ಹಾಗೆ ಇರಲಿ, ಎರಡಲ್ಲಿ ಏನು ಕಾಮನ್ ಇದೆ? ಎಮ್ ಕಾಮನ್ ಇದೆ. ವಿಲ್ ಟೇಕನ್ ಔಟ್ ವಿ ಮೈನಸ್ ಯು ಬೈ ಟಿ ಉಳ್ಕೊಳ್ತಾ. ಸೊ ವಿ ಮೈನಸ್ ಯು ಬೈ ಟಿ ಅಂತ ತಗೋಬೋದು ನಾವು. ಡಿಫ್ರೆನ್ಸ್ ಅಲ್ವಾ? ಚೇಂಜ್ ಇನ್ ಡಿಫ್ರೆನ್ಸ್ ವಿ ಮೈನಸ್ ಇನಿಷಿಯಲ್ ಫೈನಲ್ ವೆಲಾಸಿಟಿ. ಸೊ ಏನಾಗುತ್ತೆ? ವಿ ಮೈನಸ್ ಯು ಬೈ ಟಿ ಇಸ್ ಈಕ್ವಲ್ ಟು ಎ ಆಗುತ್ತೆ. ಸೊ ಎಫ್ ಇಸ್ ಈಕ್ವಲ್ ಟು ಕೆ ಇಂಟು, ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ, ಎಮ್ ಇಂಟು ವಿ ಮೈನಸ್ ಯು ಬೈ ಟಿ ಏನಾಗುತ್ತೆ? ಎ ಆಗುತ್ತೆ. ಸೊ ಕೆ ಇಸ್ ಕಾನ್ಸ್ಟೆಂಟ್. ವೈ ಕಾನ್ಸ್ಟೆಂಟ್ ಅಂತಂದರೆ ಕಾನ್ಸ್ಟೆಂಟ್ ಲೆವೆಲ್ ಏನಾಗುತ್ತೆ? 1 ಆಗಿರುತ್ತೆ. ಸೊ ಫಾರ್ ಕೆ ಇಸ್ ಈಕ್ವಲ್ ಟು 1. ಸೊ 1 ವ್ಯಾಲ್ಯೂ ಏನಾಗುತ್ತೆ? ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಸಿ, ವಿತೌಟ್ ಡಿ ಟಿ ಬೈ ಡಿ ಎಕ್ಸ್ ಏನು ಯೂಸ್ ಮಾಡ್ಕೊಂಡಿಲ್ಲ, ಹಾಗೆ ಸಾಲ್ವ್ ಮಾಡಿದೆ ಅಲ್ವಾ? ನಮ್ಗೆ ಗೊತ್ತಿರಬೇಕು ಯಾವುದು ಮೊಮೆಂಟಮ್ದು
ಫಾರ್ಮುಲಾ ಗೊತ್ತಿರಬೇಕು. ಆ್ಯಂಡ್ ಆಲ್ಸೋ ಫೋರ್ಸ್ಗೆ ಏನು ಬರುತ್ತೆ ಅಂತ ಗೊತ್ತಿರಬೇಕು. ಇದನ್ನ ಸಾಲ್ವ್ ಮಾಡ್ತೀವಿ ಯಾವುದರಿಂದ? ಬೈ ಯೂಸಿಂಗ್ ದಿಸ್. ಇದು ಯೂಸ್ ಮಾಡಿಕೊಂಡು ಇದನ್ನ ಡೆರೈವ್ ಮಾಡ್ತಾ ಇದ್ದೀವಿ. ಜೊತೆಗೆ ಇದ್ರ ಜೊತೆ ಯಾವ್ದು ಆರ್ಡರ್ ಮಾಡ್ತಿದ್ದೀವಿ? ಸೆಕೆಂಡ್ ಲಾ ಮೊಮೆಂಟಮ್ ಯೂಸ್ ಮಾಡಿಕೊಂಡು ಈ ಫಾರ್ಮುಲಾನ ಡೆರೈವ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಈಸಿ ಮೆಥಡ್ ಅಲ್ವಾ? ಈಗ ಸ್ವಲ್ಪ ಕಾಂಪ್ಲಿಕೇಟ್ ಮೆಥಡ್ ಬರೋಣ. ಅಂದರೆ ಡಿ ಬೈ ಡಿ ಟಿ ಟೆಕ್ಸ್ಟ್ ಬುಕ್ಕಲ್ಲಿ ಇದೆಯಲ್ಲ, ಡಿ ಬೈ ಡಿ ಟಿ, ದಟ್ ಮೆಥಡ್. ಸೊ ಐ ಪುಟ್ ಹಿಯರ್ ಮೆಥಡ್ 1. ಇದರ ಸಾಲ್ವ್ ಮಾಡಿ. ಇಫ್ ಈಸಿ ಅಂದರೆ ಇದರ ಫೈನ್, ಓಕೆ. ಸ್ವಲ್ಪ ಕಾಂಪ್ಲಿಕೇಟ್ ಆಗಿ ಹೋಗ್ತೀನಿ ಅಂತಂದರೆ ಅದು ಕೂಡ ಫೈನ್. ಇನ್ ಸೆಕೆಂಡ್ ಮೆಥಡ್ ಏನು ಹೇಳುತ್ತೆ? ಫೋರ್ಸ್ is equal to, sorry, applied force is directly proportional to change in momentum by time ಅಂತ ಹೇಳುತ್ತೆ. ಓಕೆ, ಅಕಾರ್ಡಿಂಗ್ ಟು ದಿಸ್ ಕಂಡೀಷನ್ ಫೋರ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚೇಂಜ್ ಇನ್ ಮೊಮೆಂಟಮ್ ಬೈ ಟೈಮ್. ಮೊಮೆಂಟಮ್ ಅಂದ್ರೆ ಗೊತ್ತು, P is equal to mv ಅಂತ. ಇಯರ್ ಚೇಂಜ್ ಇನ್ ಮೊಮೆಂಟಮ್ ಅಂತಂದ್ರೆ ದ ಫೈನಲ್ ಮೊಮೆಂಟಮ್ ವರ್ಸಸ್ ಇನಿಷಿಯಲ್ ಮೊಮೆಂಟಮ್ ಎರಡು ಸಬ್ಟ್ರಾಕ್ಟ್ ಮಾಡಿಸಿರ್ತಾರೆ ಡಿಫ್ರೆನ್ಸ್. ದ ಡಿಫ್ರೆನ್ಸ್ ಇಸ್ ಇಟ್ ಕಾಲ್ಡ್ ಆಸ್ ಚೇಂಜ್ ಇನ್ ಮೊಮೆಂಟಮ್. ಓಕೆ, ಸೊ ಫೋರ್ಸ್ಗೆ ಏನು ಮಾಡ್ತೀವಿ ನಾವು? ಎಫ್ ಅಂತ ತಗೊಳ್ತೀವಿ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಈ ಚೇಂಜ್ ಇನ್ ಮೊಮೆಂಟಮ್ ಬರುತ್ತೆ dp by dt ಅಂತ ತಗೊಳ್ತೀವಿ. dp by dt means what? Change in momentum over by time. Finished. ಈಗ ಸೊ ಯು ನೋ P is equal to mv ಅಂತ. ಓಕೆ, F is equal to ಆಲ್ಫಾ ಬಿಕಮ್ ಏನಾಗುತ್ತೆ? ಕಾನ್ಸ್ಟೆಂಟ್ K ಆಗುತ್ತೆ. dp ಏನಾಗುತ್ತೆ? d ಇಂಟು d by dt ಆಫ್ m ಇಂಟು v. ಯಾಕೆ ಸರ್ ಎಮ್ ವಿ ತಗೊಂಡ್ರಿ ಅಂದರೆ, ಬಿಕಾಸ್ ಪಿ ಅಂದರೆ ಗೊತ್ತು, ಮೊಮೆಂಟಮ್ಗೆ ಏನು ಫಾರ್ಮುಲಾ? ಮಾಸ್ ಇಂಟು ವೆಲಾಸಿಟಿ. ಸೊ ಕೆ ಹಾಗೆ ಇರಲಿ, ಡಿ ಬೈ ಡಿ ಟಿ ಎಮ್ ಇಂಟು ವಿ. ಓಕೆ, ಇವಾಗ ಎಫ್ ಇಸ್ ಈಕ್ವಲ್ ಟು ಕೆ ಇಂಟು, ಈಗ ನೋಡಿ ಈಗ ನಾವು ಬೈ ಮ್ಯಾಥಮೆಟಿಕಲ್ ಒಂದು ಫಾರ್ಮುಲಾ ಇದೆ, ಯು ವಿ ರೂಲ್ ಅಂತ. ಯು ವಿ ರೂಲ್ ಅದನ್ನು ಯೂಸ್ ಮಾಡ್ಕೋಬೇಕಾದ್ರೆ ಚೈನ್ ರೂಲ್ ಥರ ಯೂಸ್ ಮಾಡ್ಕೋಬೇಕು. ಅದೇನು ಹೇಳುತ್ತೆ? ರೈಟಿಂಗ್ ಸಪೋಸ್ ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ವಿ ಅಂತ ಅಂದ್ಕೊಳ್ಳಿ. ಈ ಥರ ಫಾರ್ಮುಲಾ ಇದ್ದರೆ ಏನು ಮಾಡಬೇಕಂತ ಫಸ್ಟ್ ಇದನ್ನು ಬರ್ಕೋಬೇಕು. ಯು ಇಂಟು ಡಿ ವಿ ಬೈ ಡಿ ಎಕ್ಸ್ ಪ್ಲಸ್ ಆಮೇಲೆ ಇದನ್ನು ಇಟ್ಕೋಬೇಕು, ಡಿ ಯು ಬೈ ಡಿ ಎಕ್ಸ್. ಇದು ಫಾರ್ಮುಲಾ. ಸ್ಪೇಸ್ ಕಮ್ಮಿ ಇದಕ್ಕೆ ಈ ಥರ ಬರ್ತಿದ್ದೀನಿ. ಡಿ ಬೈ ಡಿ ಎಕ್ಸ್ ಇಂಟು ಯು ವಿ ತೊಗೊಂಡ್ರೆ ಫಸ್ಟು ಯುನ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು, ಪ್ಲಸ್ ವಿನ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಇಲ್ಲೂ ಸೇಮ್ ಹಾಗೆ ಇದೆ, ಕೆ ಬಿಟ್ಬಿಡಿ. ಇಲ್ಲಿ ಡಿ ಬೈ ಡಿ ಟಿ, ಡಿ ಬೈ ಡಿ ಎಕ್ಸ್, ಎಮ್ ಇಂಟು ವಿ, ಇಲ್ಲಿ ಯು ಇಂಟು ವಿ ಇದೆ. ಸೊ ಏನಿದೆ ಇದನ್ನು ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಕೆ ಹಾಗೆ ಇರಲಿ. ಸೊ ಏನಿದೆ ಇಲ್ಲಿ ಫಸ್ಟು ಈಗ ಹಾಕ್ಕೊಡಿ ಬ್ರಾಕೆಟು. ಡಿ ಫಸ್ಟ್ ಏನಿದೆ ಇಲ್ಲಿ ಎಮ್ ಇಂಟು ಡಿ ವಿ ಬೈ ಡಿ ಟಿ. ಓಕೆ, ಪ್ಲಸ್ ವಿ ಜಾಕೆ ಏನು ಹಾಕೋಬೋದಿಲ್ಲ ನಾವು? ಎಮ್ ಹಾಕೋಬೋದಾ? ಇದು ಮಾಡೋಣ, ಎಮ್ ಹಾಕೊಳ್ಳೋಣ. ಸೊ ಸಾರಿ, ವಿ ಇಂಟು ಡಿ ಎಮ್ ಬೈ ಡಿ ಟಿ. ಇಷ್ಟ ಆಯ್ತಾ? ಇಷ್ಟು ಕೇರ್ಫುಲ್ ಅರ್ಥ ಮಾಡ್ಕೊಳ್ಳಿ. ನಾವು ಎಫ್ ಇಸ್ ಈಕ್ವಲ್ ಟು ಕೆ ಹಾಗೆ ಬರ್ಕೊಳ್ಳಿ. ಎಮ್ ಇದೆ, ವಿ ನೋ ಅಕಾರ್ಡಿಂಗ್ ಟು ಲಾಸ್ ಇದೆಯಲ್ಲ, ವೆಲಾಸಿಟಿ ಬೈ ಟೈಮ್, ಚೇಂಜ್ ಇನ್ ವೆಲಾಸಿಟಿ ಬೈ ಚೇಂಜ್ ಇನ್ ಟೈಮ್. ವೆಲಾಸಿಟಿ ಬೈ ಟೈಮ್ ಏನು ಸಿಗುತ್ತೆ? ಡಿ ವಿ ಬೈ ಡಿ ಟಿ. ಇಟ್ ಗಿವ್ಸ್ ಆಕ್ಸಲರೇಷನ್. ದೇರ್ಫೋರ್ ಡಿ ವಿ ಬೈ ಡಿ ಟಿ ಏನು ಕೊಡುತ್ತೆ ನಮಗೆ? ಆಕ್ಸಲೇಷನ್ಸ್ ಕೊಡುತ್ತೆ. ಆಯ್ತಾ? ಪ್ಲಸ್ ವಿ ಹಾಗೆ ಇರಲಿ. ಮಾಸ್ ಏನಲ್ಲಿ? ಮಾಸ್ ಇಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ ಎಮ್ ಏನಾಗುತ್ತೆ? ಎಮ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಸೊ ಎನಿಥಿಂಗ್ ಕಾನ್ಸ್ಟೆಂಟ್ ನಾವು ಡಿಫ್ರೆನ್ಷಿಯೇಷನ್ ಮಾಡಿದ್ರೆ
ನಮಗೆ ವ್ಯಾಲ್ಯೂ 0 ಸಿಗುತ್ತೆ. ಸೊ ಇದು ವ್ಯಾಲ್ಯೂ ಟೋಟಲ್ ಏನಾಗುತ್ತೆ 0. ಏನಕ್ಕೆ 0 ಬಂತು? ಬಿಕಾಸ್ m is a ಕಾನ್ಸ್ಟೆಂಟ್. ಸೊ ಡ್ಯೂ ಟು ದಟ್ ಕಾನ್ಸ್ಟೆಂಟು ದ ಹೋಲ್ ವ್ಯಾಲ್ಯೂ ಡಿಫ್ರೆನ್ಷಿಯಲ್ ವ್ಯಾಲ್ಯೂ 0 ಬರುತ್ತೆ. ಓಕೆ, ಸೊ 0 ಮಲ್ಟಿಪ್ಲಿಕೇಶನ್ ಮಾಡಿ ಏನಾಗುತ್ತೆ? ಇಟ್ ಈಸ್ ನಾಟ್ ಎ ಓ, ಇಟ್ ಈಸ್ ಎ 0. 0 into v, anything multiplied by 0, 0. f is equal to k into m a. ಇಷ್ಟು ಉಳ್ಕೋತು. v ಇದೆಲ್ಲ 0 ಐತಲ್ಲ, ಸೊ ತಗೊಂಡಿಲ್ಲ ಅದನ್ನು. ಈ k is a ಕಾನ್ಸ್ಟೆಂಟ್. k ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ. y ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ನ್ಯೂಟನ್ ತಗೊಂಡ್ರೆ 1 ನ್ಯೂಟನ್ ತಗೊಂಡಾಗ ಮಾಸ್ ಕೂಡ 1 ಆಗಿರುತ್ತೆ, 1 kg, ಆಕ್ಸಲರೇಷನ್ ಕೂಡ 1 ಆಗಿರುತ್ತೆ, ಫೋರ್ಸ್ ಕೂಡ 1 ಆಗಿರುತ್ತೆ. ಸೊ ಕಾನ್ಸ್ಟೆಂಟ್ ಕೂಡ 1 ಆಗಿರುತ್ತೆ. ಕಾನ್ಸ್ಟೆಂಟ್ ಆಲ್ವೇಸ್ ಈಕ್ವಲ್ ಟು 1. therefore k is equal to 1. ಇದು 1 ಏನಾಗುತ್ತೆ? 1 into m a sum a. m ಏನೇ ಬರುತ್ತೆ. f is equal to m a. hence we derive the formula by using this formula. ಯಾವ ಫಾರ್ಮುಲಾ ಪಾ? p is equal to ma according to second law of motion. ಅಂದ್ರೆ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್, the rate of change of momentum is directly proportional to the applied force ಅಂತ ಹೇಳುತ್ತೆ. ಆ ಯೂಸ್ ಮಾಡಿಕೊಂಡು we are going to ಇರೋದು f is equal to m ಮಾಡಿದ್ವಾ? ನಿಮ್ಗೆ ಇದು ಈಸಿ ಆದರೆ ಈ ಮೆಥಡ್ ಅನ್ನು ಮಾಡಿ, ಇಲ್ಲ ಈ ಮೆಥಡ್ ಮಾಡಬೇಕು, ಮ್ಯಾಥಮೆಟಿಕಲ್ ಪ್ರೂವ್ ಮಾಡಬೇಕು, ಜಾಸ್ತಿ ಸ್ಕೋರ್ ಬೇಕು ಅಂದರೆ ಇದನ್ನ ಫಾಲೋ ಮಾಡಿ. ಬಟ್ ಇದು ಈಸಿ. ಇದು ಬಲ್ಲ ಕಂಡೀಷನ್ ಬರೀಬೇಕು. ಕಂಡೀಷನ್ ಬರೋ ಅರ್ಥ ಆಗುತ್ತೆ, ಅಂದರೆ ನಿಮ್ಗೆ ಮಾರ್ಕ್ಸ್ ಸಿಗಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪಿ ಅಂದ್ರೇನು? ಎಮ್ ಬಿ ಎಮ್ ಯು ಅದು ಹಾಕೊಂಡಿದ್ದೀನಿ, ಟಿ ಹಾಕೊಂಡಿದ್ದೀನಿ, ಅದನ್ನ ಸಬ್ಮಿಟ್ ಮಾಡ್ದೆ, ಕಾಮನ್ ತೊಗೊಂಡೆ, ಸೇಮ್ ಆಯಿತು. ಇಲ್ಲ ಏನು ಮಾಡಿದ್ದೀನಿ? ಡಿಫ್ರೆನ್ಷಿಯೇಷನ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಕರೆಕ್ಟಾಗಿ. ಅದ್ರ ಪ್ರಕಾರ ಈ ಫಾರ್ಮುಲಾ ಫಾರ್ಮುಲಾ ಬರ್ತಿರ್ಬೇಕು, ಇಂಪಾರ್ಟೆಂಟಾಗಿ ಗೊತ್ತಾಗಬೇಕು. ಏನಕ್ಕೆ ನೀವು ತೊಗೊಂಡ್ರಿ ಈ ಥರ ಅಂತ ಹೇಳಿದ್ರೆ ಬೈ ಯೂಸಿಂಗ್ ಡಿಫ್ರೆನ್ಷಿಯೇಷನ್ ಅನ್ನು ಕೂಡ ನಾವು ಸಾಲ್ವ್ ಮಾಡಿದ್ವಿ. ಕ್ಲಿಯರ್? ಇದು ಒಂದು ಡೆರಿವೇಷನ್ನು. ಅರ್ಥಾಗಿದೆಯಾ? ಫೋರ್ಸ್ ಇಸ್ ಈಕ್ವಲ್ ಟು ಎಮ್ ಡೆರಿವೇಷನ್ನು. ನಿಮಗೆ ಡೆರಿವೇಷನ್ ಏನು ಡೌಟ್ ಇದ್ರು ಕೂಡ ಜಸ್ಟ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋದಲ್ಲೇ ಬೇರೆ ಬೇರೆ ಡೆರಿವೇಷನ್ ಮಾಡೋಣ, ಅಥವಾ ಈ ಚಾಪ್ಟರ್ ಏನು ಇಂಪಾರ್ಟೆಂಟ್ ಇದೆ ಕಾನ್ಸೆಪ್ಟ್ ಅದನ್ನು ಮಾಡೋಣ. ಓಕೆ, ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ಒಂದ್ಸಲ ನೋಡಿ. ಏನೇ ಡೌಟ್ ಇದ್ರು ಕೂಡ ನನಗೆ ಜಸ್ಟ್ ಕಮೆಂಟ್ ಮಾಡಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಇನ್ನೂ ವೀಡಿಯೋಸ್ ಕೂಡ ಮಾಡ್ತೀನಿ, ವರ್ಕ್ ಪವರ್ ಕೂಡ ಇನ್ನೂ ಪೆಂಡಿಂಗ್ ಇದೆ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ನಿಮ್ಮ ಎಕ್ಸಾಮ್ ಮುಂಚೆ ಮುಗಿಸ್ಕೊಡ್ತೀನಿ. ಸೊ ಇದು ಇವತ್ತಿನ ಡೆರಿವೇಷನ್. ಓಕೆ, ಸಿ ಯು ನೆಕ್ಸ್ಟ್ ವಿಡಿಯೋ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಬಾಯ್.